ನೀವು ನಾವು ಕಲಿತೆ 1.5 ವರ್ಷದಿಂದ ಕಮ್ಸೆ ಕಮ್ ಒಂದು 20 ಬಾರಿ ದಿಶಾ ಮೀಟಿಂಗ್ ಮಾಡ್ಬೇಕಂತೇಳಿ ನಾವು ಬೆನ್ನತ್ತಿದ ಮ್ಯಾಗ ಕಡೆಗೆ ದಿಶಾ ಮೀಟಿಂಗ್ ತಯಾರು ಮಾಡೋದು. ದಿಶಾ ಮೀಟಿಂಗ್ ಭಾರತ ದೇಶದಲ್ಲೂ ಎಲ್ಲಿ ಕೇಳಿಲ್ಲ, ಕೊರೋನಾ ಪೀರಿಯಡ್ಗೂ ಹಂಗಾಗಿಲ್ಲ. ಇವತ್ತು ಆನ್ಲೈನ್ ದಿಶಾ ಮೀಟಿಂಗ್, ಆನ್ಲೈನ್ MP, ಆನ್ಲೈನ್ ಪ್ರಿಯಾಂಕ್ ಖರ್ಗೆ. ಈಗ ITBT ಮಿನಿಸ್ಟರ್ ಆಗಿ ನಾವು ಕೆಲವು ಪತ್ರಿಕೆಯಲ್ಲಿ ಬಂದ್ರೆ ನಾವು ನೋಡೇವಿ, ಓದಿವಿ, ನಾವು ಭಾಳ ಚಲೋ ಬರ್ತಾರೆ. ಟೆಕ್ನಿಕಲ್ ಎರರ್ಗಳು ಮಾತು ಒಬ್ಬರೊಬ್ರು ಕೇಳಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಕರ್ಸಿಲ್ಲ, ಸೆಲೆಕ್ಟಿವ್ ಡಿಪಾರ್ಟ್ಮೆಂಟ್, ಸೆಲೆಕ್ಟಿವ್ ಸಬ್ಜೆಕ್ಟ್. ಹೆಸರಿಗೆ ದಿಶಾ ಮೀಟಿಂಗ್. ನಾನು ನೋವು ಹೇಳ್ತೀನಿ ಏನಾಗಿರೋ. ನಾ MP ಇದ್ದಾಗ ನೀವು ಬರಿಬೇಕು, ತಿಳ್ಕೋಬೇಕು. 2 ವರ್ಷ ನಾವು ಕೊರೋನಾ ಕಂಟಿನ್ಯೂ ದಿಶಾ ಮೀಟಿಂಗ್ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ರಾಜ್ಯಸಭಾ ಮೆಂಬರ್ ಆದ್ರು, ಭಗವಂತ ಕುಮಾರ್ ಮಂತ್ರಿ ಆದ್ರು. ಭಗವಂತ ಕುಮಾರ್ ಮಂತ್ರಿ ಆದಾಗ ನಾನಾಗ ಅಧ್ಯಕ್ಷತೆ ತೆಗೆದು ಭಗವಂತ ಕುಮಾರ್ ಆದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದ್ಮೇಲೆ ಇದು ನಾವು ಬಹಿರಂಗಪಡಿಸಲು ಜಾಸ್ತಿ, ಯಾಕಂದ್ರೆ ನಾವು ನಮ್ ಕೆಲಸ ಆಗ್ಬೇಕಂತೇಳಿ. ನಿಮ್ಮನ್ನ ಲೆಟರ್ ತೋರಿಸ್ತೀನಿ. ಮಿನಿಮಮ್ 10ರಿಂದ 20 ಲೆಟರ್ ಬರೆದ್ರು ಅವರು. ಮಲ್ಲಿಕಾರ್ಜುನ್ ಡಾಕ್ಟರ್ ಜಾಧವ್, ಉಮೇಶ್ ಜಾಧವ್ ಅವರಿಗೆ ದಿಶಾ ಮೀಟಿಂಗ್ ಅಧ್ಯಕ್ಷದಿಂದ ತೆಗಿಬೇಕು, ನಾನು ಲೀಡರ್ ಆಫ್ ಅಪೋಸಿಷನ್, ನಾನು ಸೀನಿಯರ್ ಇದ್ದೀನಿ, ನನಗೆ ಅಧ್ಯಕ್ಷ ಮಾಡಬೇಕಂತೇಳಿ ಕರೆಸ್ಪಾಂಡೆನ್ಸ್ ಮಾಡಿ 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 ಅವ್ರ ಅಧ್ಯಕ್ಷರಾದ್ರು. ನನಗೆ ತಿಳಿದ್ರು, ಭಗವಂತ ಕುಮಾರ್ ತಿಳಿದ್ರು. ಅಧ್ಯಕ್ಷ ಆದ್ಮೇಲೆ 1.5 ವರ್ಷದಿಂದ ಯಾವ್ದು ಮೀಟಿಂಗ್ ಮಾಡಲಿಲ್ಲ. ಆಮೇಲೆ ನಾವು ಬಹಳ ಬೆನ್ನ ಹತ್ತಿದ ಮ್ಯಾಗ ಬಹಳ ಕರೆಸ್ಪಾಂಡೆನ್ಸ್ ಪ್ರೆಸ್ ಮೀಟ್ ಮಾಡಿದ್ಮ್ಯಾಗ ಜನವರಿ ಫೆಬ್ರವರಿ ತಿಂದಾಗ ನಾನು ಮಾಡ್ತೀನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು DC ಅವರು ಹೇಳಿದ್ರು. ಡೇಟ್ ಕೊಟ್ಟರು, ಕ್ಯಾನ್ಸಲ್ ಮಾಡೋದು. ಆಮೇಲೆ ನಾವೇ ಹೋಗಿ DC ಅವ್ರಿಗೆ ಹೇಳಿ ನಾವು ಮೀಟಿಂಗ್ ಮಾಡಿದ್ವಿ ಫೆಬ್ರವರಿ ತಿಂಗಳದಾಗ. 2 ದಿವಸ ಮೀಟಿಂಗ್ ನಡೀತು. ನಾವು ಅಧ್ಯಕ್ಷ ಆಗ್ಬಾರ್ದು. ಈಗ ಅವರು ರಾಧಾಕೃಷ್ಣ ಅವ್ರ ಹಳೆಯ, ಅವ್ರ ಮಗಳ ಗಂಡ ಹಳೆಯ, ಮೇಡಮ್ ಅವ್ರ ತಮ್ಮವ್ರು, ಮನೆಯವ್ರ ತಮ್ಮವ್ರು, ಅವ್ರು MP ಆದಾಗ ಅವರಿಗೆ ದಿಶಾ ಸಮಿತಿ ಅಧ್ಯಕ್ಷ ಮಾಡ್ತಾರೆ. ಅಂದ್ರೆ ತಮ್ಮ ಪವರ್ಗಳು ತಮ್ಮ ಕೈಯಾಗಿರ್ಬೇಕು. ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಪವರ್, ಯಾವ ದಲಿತರಿಗೆ ಪವರ್ ಸಿಗಬಾರ್ದು. ಆ ಉದ್ದೇಶದಿಂದ ಈಗ ಅವರು ರಾಧಾಕೃಷ್ಣ ಅವರಿಗೆ ಅಧ್ಯಕ್ಷ ಮಾಡಿ 1.5 ವರ್ಷದ 1 ಮೀಟಿಂಗ್ ಮಾಡಿಲ್ಲ. ನಾನು ರಾಧಾಕೃಷ್ಣ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ MP ಆಗಿ 2 ಸಲ MP ಆಗಿ 9 ಸಲ MP ಆಗಿ MLA ಆಗಿ ಹೋಗ್ಯಾರ. ಇಲ್ಲಿ ಸಮಸ್ಯೆ ಗೊತ್ತಿರ್ತವರಿಗೆ ಅವ್ರ ಮೀಟಿಂಗ್ ತಗೋಬೇಕಾಗಿತ್ತು, ಅವ್ರ ದಿಶಾ ಮೀಟಿಂಗ್ ತಗೋಬೇಕಾಗಿತ್ತು. ಈಗ ಆಫೀಸರ್ಗೆ ಇದು ಹಬ್ಬ ಇದು. ನಮ್ಮ ಭಾಗಕ್ಕೆ ಅಭಿವೃದ್ಧಿ ಸಲುವಾಗಿ ಮಾಡಿದ್ದೀನಿ. ಗೌರ್ಮೆಂಟ್ ಆಫೀಸರ್ಗಳಿಗೆ ಹಬ್ಬ ಇದು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಆಮೇಲೆ ಅವ್ರು ಬುಕ್ ಮಾಡ್ಯಾರ. ಅಜೆಂಡಾ ಆಫ್ ದ ಮೀಟಿಂಗ್, ಯಾವುದೇ ಮೀಟಿಂಗ್ ಮಾಡೋಕ್ಕಿಂತ ಮೊದಲು ಆಕ್ಷನ್ ಟೇಬಲ್ ರಿಪೋರ್ಟ್ ಇರ್ತದೆ. ನಿನ್ ಕೆಲಸ ಎಲ್ಲಿಗೆ ಬಂದಿರ್ತದ, ಏನ್ ಪೆಂಡಿಂಗ್ ಇರ್ತದ, ಯಾರು ಏನ್ ಮಾತು ಕೊಟ್ಟಾರ, ಯಾರ ಮ್ಯಾಗ ಆಕ್ಷನ್ ತಗೋಬೇಕು, ಆಕ್ಷನ್ ರಿಪೋರ್ಟ್ ಬಗ್ಗೆ ಚರ್ಚೆನೇ ಇಲ್ಲ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ ಅವರು. ಯಾವ್ದಾದ್ರು ಮೀಟಿಂಗ್ ದಾಗ ಯಾವ್ದಾದ್ರು ವಿತೌಟ್ ಆಕ್ಷನ್ ಟೇಕನ್ ರಿಪೋರ್ಟ್, ಲಾಸ್ಟ್ ಮೀಟಿಂಗ್ ದಾಗ ಏನಾಗಿದೆ, ಯಾರು ಮಾಡಬಾರದು, ಮಾಡೋದು ಸರಿಯಲ್ಲ. ಆಮೇಲೆ ಎಷ್ಟು ಡಿಪಾರ್ಟ್ಮೆಂಟ್, 37 ಡಿಪಾರ್ಟ್ಮೆಂಟ್ ಇರ್ತದೆ. ಮಿನಿಮಮ್ 60 ಡಿಪಾರ್ಟ್ಮೆಂಟ್ ಅವ.
60 ಡಿಪಾರ್ಟ್ಮೆಂಟ್ ಕರಿಬೇಕು. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡ್ರಿ, ನಾವು ಬ್ಲೇಮ್ ಮಾಡ್ಲಿಕ್ಕೆ ಮಾಡಲ್ಲ. ಏನ್ ನಡೆದ ಎಲ್ಲಿ ಏನ್ ನಡೆದ ತಿಳ್ಕೋಬೇಕು. ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ನಾವು ಉಮೇಶ್ ಜಾಧವ್ ಹೆಸರು ಬೇಕಾಗಿಲ್ಲ, ನಮ್ಮ ಪಾರ್ಟಿಗೆ ಹೆಸರು ಬೇಕಾಗಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಜನರಿಗೆ ಕೆಲಸ ಸಿಗ್ಬೇಕು, ವಲಸೆ ಹೋಗೋರಿಗೆ ಕೆಲಸ ಸಿಗಬೇಕು. ಇವತ್ತು ಗುಂಬಿಟ್ಕಲ್ ಅಂತ ಕ್ಷೇತ್ರದಲ್ಲಿ 8-9 ಬಾರಿ MLA ಆಗಿ ಮಂತ್ರಿ ಆಗಿ ಹೈಯೆಸ್ಟ್ ಮೈಗ್ರೆಂಟ್ ಲೇಬರ್ ಎಲ್ಲರೂ ಗುಂಬಿಟ್ಕಲ್ದಾಗ್ಯಾರ, ಗುಲ್ಬರ್ಗಾಗ್ಯಾರ. ಇವರು ಸೊಲ್ಲಾಗ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಭಾರತ ದೇಶದಲ್ಲಿ ಕೊಟ್ಟಿದ್ರು. 7 ಮೆಗಾ, ಅದ್ರದಾಗ ನಾವು ಎಫರ್ಟ್ ಮಾಡಿ ಬೆನ್ನಂತೆ 1 ಸಲ ಅಲ್ಲ 100 ಸಲ ಬೆನ್ನಂತೆ. ಹಿಂದೆ ನಮ್ಮ ಹಿಂದಿನ ಮುಖ್ಯಮಂತ್ರಿ ಮೈಸೂರಿಗೆ ಹೋಗ್ಬೇಕಂತ ಹೇಳಿ ಪ್ರಜೆಗಳು ಬಂದಾಗ ಅದನ್ನು ಆಪ್ಷನ್ ಇಟ್ಟಿದ್ರು. ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಾವು ಎಂದು ಮರೆಯಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮ್ಯಾಗ ಚಾಲೆಂಜ್ ಮೆಥಡಲ್ಲಿ ಎಲ್ಲಾನೇ ಅವರು ಫುಲ್ಫಿಲ್ ಕಂಡೀಷನ್ ಮಾಡಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಯಾಂಕ್ಷನ್ ಆಯ್ತು. 1,000 ಎಕರೆ ಲ್ಯಾಂಡ್, ಫರ್ಟೈಲ್ ಲ್ಯಾಂಡ್ ಸ್ಯಾಂಕ್ಷನ್ ಆಯ್ತು. ಎಲ್ಲ ಏನೇನೋ ಪ್ರೊಸೆಸ್ ರೆಡಿ ಮಾಡಿ ಇಟ್ಟು ಹೋಗಿದ್ವಿ. ಕಂಪನಿ ಫಾರ್ಮೇಶನ್ ಆಗಬೇಕು. 51% ಕರ್ನಾಟಕ ಶೇರ್, 49% ಗೌರ್ಮೆಂಟ್ ಆಫ್ ಇಂಡಿಯಾ. ಮತ್ತೆ ಹಿಂದಿನ ಕ್ಯಾಬಿನೆಟ್ ಇದ್ದಾಗ ಏನೇನು ಕನ್ಸಿಷನ್ ಕೊಡ್ಬೇಕು ಎಲ್ಲನೇ ಚರ್ಚೆ ಆಗಿತ್ತು. 500 ಕೋಟಿ ನಮ್ಮ ಕೇಂದ್ರ ಸರ್ಕಾರ ರೆಡಿ ಬಜೆಟ್ ಇಟ್ಟದ. ಇವ್ರು ಸುಮ್ಮನೆ ಮೊನ್ನೆ ಮೀಟಿಂಗ್ದಾಗ ಪೆಂಡಿಂಗ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಐ ಆಮ್ ಹಿಯರ್ ಟು ವರ್ಕ್. ನಾವು ನಮಗೆ ಉಪಯೋಗ ಮಾಡ್ಕೊಂಡು ನಾವು ಬೇಕಾದ ಕೆಲಸಗಳು ಬರ್ತೀವಿ. ನಾವು ಇವತ್ತು ಜೋರ್ಗಿದವ್ರು ಬಂದಿದ್ರೆ ನಮ್ಮ ಮನೆಗೆ 1000 ರೈತರು ಸರ್ ನಮ್ಮಲ್ಲಿ ಕಾಟನ್ ಬೆಳೆದವ್ರು ಏನ್ ಮಾಡಬೇಕು ಅಂತಂದ್ರು. ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರೆ ನಮ್ಗೆ ಈ ಕ್ಷೇತ್ರದ ನಸೀಬ್ ಬುದ್ಧಿ ಆಗ್ತದೆ, ಬಡ ಜನರ ನಸೀಬ್ ಬುದ್ಧಿ ಆಗ್ತದೆ. ಇಂಥ ಒಳ್ಳೆ ಸ್ಕೀಮ್ ನೀವು ನೋಡ್ಬೇಕು, ಆ ಪ್ರಾಜೆಕ್ಟ್ ಕೊಟ್ಟು ಹೋಗ್ಬೇಕು. ನೀವು ಒಬ್ಬ ಕಾರ್ಮಿಕರಿಗೆ ಇರ್ಲಿಕ್ಕೆ ಮನೆ, ಅವರಿಗೆ ಸೆಕ್ಯೂರಿಟಿ, ಇನ್ವೆಸ್ಟ್ ಮಾಡೋರಿಗೆ ಕನ್ಸೆಷನ್ ರೇಟ್ಗಳು. ನಮ್ಮ ಜೊತೆ ಅಮರಾವತಿಯಾಗ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಜೊತೆ ಕೊಟ್ಟಿದ್ರು. ನವನೀತ್ ರಾಣಾ ಅವ್ರಿಗೆ ನನಗೆ ಕೊಟ್ಟಿದ್ರು. ನವನೀತ್ ರಾಣಾ ಅವ್ರ ಕ್ಷೇತ್ರದಾಗ ಈಗಾಗಲೇ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಬಿಟ್ಟರು 3 ತಿಂಗಳಿಂದ. ನಾ ಅದು ಕ್ವಾರ್ಟರ್ ಹೋಗ್ಬಿಡ್ತೀನಿ. ಇಲ್ಲಿ ಯಾಕೆ ನಾವು ಎಲೆಕ್ಷನ್ ನಿಂತಾಗ ಒಂದೇ ಸುಳ್ಳು 100 ಸಲ ಹೇಳಿ ಸುಳ್ಳನ್ನ ಕರೆ ಮಾಡೋ ಪ್ರಯತ್ನ ಮಾಡಿದ್ರು. ಅವ್ರು ಹೇಳಿದ್ರು ಒಂದು ಕೆಲಸ ಮಾಡಿಲ್ಲ ಜಾಧವ್ ಅವರು, ಒಂದು ಕಲೆ ಎತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ 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 ಇದು ಮಾಡಿದ್ರು. ಇದು ನಾವು ನಮ್ಗೆ ಏನು ಇದು ಮಾಡಕ್ಕೆ ಹೋಗ್ಬೇಕು. ಕೆಲಸ ಆಗಲಿ ಜನರಿಗೆ. ಇವತ್ತು ಹಿಂದುಳಿದ ಜನರು, ಇವತ್ತು ಕೋಲಿ ಸಮಾಜದವರು, ಬಂಜಾರ ಸಮಾಜದವರು, ಬೇರೆ ಬೇರೆ ಸಮಾಜದವರು, ಲಿಂಗಾಯತ ಸಮಾಜ, ಗರೀಬರು, ಅವರಿಗೆ 1 ಲಕ್ಷ ನೌಕರಿ ಸಿಗ್ತದೆ. ನಮ್ಮ ಇದರದಾಗ 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಪ್ರೊವಿಷನ್ ಇಟ್ಟದ ಸರ್ಕಾರ. ಇದು ಆಗ್ತದೆ. ನಾವು ಇದ್ರ ಬಗ್ಗೆ ಪಾರ್ಟಿ ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಸಂಘಟನೆ ಬರ್ತೀವಿ, ಎಲ್ಲ ಕಲ್ಬೇಕಾದ್ರೆ ಪಾರ್ಟಿ ಇದು ಕೆಲಸ ಆಗ್ಬೇಕಂತ ನಮ್ಮ ಉದ್ದೇಶ. ಇದು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ನಾನು ನಿನ್ನೆ ಮಾತಾಡಿದೆ, ಏನಾಯ್ತಪ್ಪ ನಿನ್ನ ಮೀಟಿಂಗ್ದಾಗ, ಸರ್ ಇದು ನಡೆದ ಪೆಂಡಿಂಗ್ ವಿತ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಬ್ಲೇಮ್ ಮಾಡ್ತಾರೆ ಮೀಟಿಂಗ್ದಾಗ. ಏರ್ಪೋರ್ಟ್ ಬಗ್ಗೆ, ಏರ್ಪೋರ್ಟ್ ನಾನು ನಿನ್ನೆ ದಿಶಾ ಮೀಟಿಂಗ್ನಾಗ ಡಿಸ್ಕಷನ್ ಆಗಿ ತಿಳ್ಕೊಂಡ, ಯಾಕಪ್ಪ ನಿಮ್ಮ ಕಡೆ ಪೆಂಡಿಂಗ್ ಇರುತ್ತೆ. ನೈ सर हमारे तरफ से पेंडिंग है, ये प्रोसेस चल रहा है, ये स्पीड अप होना है, आपका मदद चाहिए हमको ಅಂತ ಹೇಳ್ತಾರೆ. ವಿ ಆರ್ ರೆಡಿ ಟು ಇವೆಲ್ಲ ಏರ್ಪೋರ್ಟ್ನು ಅದನ್ನ ಪರ್ಮಿಷನ್ ಏನು ಡಿಸ್ಕಷನ್ ಆಗಿದೆ, ಅದ್ರ ಬಗ್ಗೆ ನಾವು ಹೇಳಿ ಲೆಟರ್ ಕೊಡ್ರಿ, ನಾವು ಬರ್ತೀವಲ್ಲಿ. ಯಾಕಂದ್ರೆ ಇವತ್ತು ನಾವು ಕೊರೋನಾ ಪೀರಿಯಡ್ನಾಗ ನಾವು ಏರ್ಪೋರ್ಟ್ ಬಂದ್ ಮಾಡಿಲ್ಲ. ಹೈಯೆಸ್ಟ್ ಫುಟ್ಫಾಲ್ ಇತ್ತು ನಮ್ಮ ಗುಲ್ಬರ್ಗಾದಾಗ. ನಾವು 2-3 ಒಬ್ಬ PSIಗೆ, ಒಬ್ಬ ರಾಜಕೀಯ ನೇತಾ, 3 ಮಂದಿಗೆ ನಾವು ಹೆಲಿಪ್ಯಾಡ್ ಲಿಫ್ಟ್ ಮಾಡಿ ಅವ್ರಿಗೆ ನಾವು ಬದುಕಿಸಿವ್. ನಾವು ಇದು ಏರ್ಪೋರ್ಟ್ ಹೆಂಗಾಗಿದೆ ಅಂದ್ರೆ, ದಿಸ್ ಏರ್ಪೋರ್ಟ್ ಹ್ಯಾಸ್ ಬಿಕಮ್ ಓನ್ಲಿ ಏರ್ಪೋರ್ಟ್ ಫಾರ್ ದ ರಿಚ್ ಪೀಪಲ್, ಏರ್ಪೋರ್ಟ್ ಫಾರ್ ದ ಬಿಗ್ ಪೊಲಿಟಿಷಿಯನ್. ಅವ್ರು ತಮ್ಮ ಪ್ರೈವೇಟ್ ಫ್ಲೈಟ್ ತರ್ತಾರ, ಹೋಗ್ತಾರ, ಮನೆಗೆ ಹೋಗ್ತಾರ. ಅಲ್ಲಿ 800 ಎಕರೆ ನಮ್ಮ ತಾಂಡಗಳು ಜನರಿಗೆ ಅನುಕೂಲ ಆಗ್ತಂತೇಳಿ 800 ಎಕರೆ 3 ತಾಂಡ ಅದು ಕೊಟ್ಟಿದ್ರು. ಡಾಕ್ಟರ್ ತಂಗ ಅವರಿದ್ರು, ರೇವನಾಯ್ಕ ಅವರಿದ್ರು. ಅವಾಗ ಅದು ಕೊಟ್ಟು ಅದು ಉಪಯೋಗ, ಅದು ಉಪಯೋಗ ಆಗಿದ್ದಿಲ್ಲ. ನಾವು ಇವೆಲ್ಲ ಆ ಚರ್ಚೆ ಆಗಿದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಸ್ವಲ್ಪ ಅರ್ಧ ತಾಸು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆನ್ಲೈನ್ ಮೀಟಿಂಗ್ ನಾವು ಮಾಡೋದು ನಡೀತದೆ. ಇವತ್ತು ನಮ್ಮ MP ಇಲ್ಲಿ MP ಅದು ಕೇವಲ ಲಾಸ್ಟಿಗೆ 5-6 ಲೈನ್ ಮಾತಾಡ್ಬೇಕು. ಅವ್ರ ಬಗ್ಗೆ ನಮ್ಗೆ ಏನಿಲ್ಲ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಇವತ್ತು ಭಾರತ್ ಮಾಲಾ ಕಂಪ್ಲೀಟ್ ಆಗಬೇಕಾಗಿತ್ತು. ನೆಕ್ಸ್ಟ್ ಆಗ್ತಿರ್ತಾರೆ ಇವತ್ತು ಸರ್ವಿಸ್ ರೋಡ್ ನಮ್ಮ ಗುಲ್ಬರ್ಗ ಹುಮ್ನಾಬಾದ್ ಬೆಸ್ಟು ರಾಮ ಮಂದಿರ್ ವಾಯಾ ಬಿಲ್ಕುಂದಿ ಸರ್ಕಲ್ 60-70 ಕೋಟಿ ಸ್ಯಾಂಕ್ಷನ್ ಮಾಡಿ ಕೆಲಸ ಚಾಲು ಮಾಡಿದ್ವಿ, ಅದರ ಪ್ರೋಗ್ರೆಸ್ ಇಲ್ಲ. ಇವತ್ತು BSNL ದೂರದರ್ಶನ ಎಷ್ಟೋ ಟವರ್ಗಳು ನಾವು ಸ್ಯಾಂಕ್ಷನ್ ಮಾಡ್ತಿದ್ವಿ, ಅದು ಫಾಲೋ ಅಪ್ ಇಲ್ಲ. ಅಲ್ಲ ಇವೆಲ್ಲ ದಿಶಾ ಮೀಟಿಂಗ್ ಸವಿಸ್ತಾರ ಚರ್ಚೆ ಆಗ್ಬೇಕಾಗಿತ್ತು. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇದು ದಿಶಾ ಮೀಟಿಂಗ್ ಬಿಟ್ಟು ಭಾಷಣ ಬ್ಯಾಂಕರ್ಸ್ ಮೀಟಿಂಗ್ 3 ತಿಂಗಳಿಗೊಮ್ಮೆ MPA ಚೇರ್ಮನ್ ಬ್ಯಾಂಕರ್ಸ್ ಮೀಟಿಂಗ್ ಆಯ್ತು. ನಾವಿದ್ದ ಪ್ರತಿ 3 ತಿಂಗಳು ನಮ್ಮ ಎಲ್ಲರಿಗೆ ಜೊತೆಗೆ ಕರೆಸಿ ಸಮಸ್ಯೆಗಳನ್ನು ಕೇಳಿ ಬ್ಯಾಂಕರ್ಸ್ ಮೀಟಿಂಗ್ ನಾವು ಇಲ್ಲೇ ಡಿಸ್ಕಸ್ ಮಾಡ್ತಿದ್ವಿ. ಇನ್ನುವರೆಗೆ ಒಂದು ಬ್ಯಾಂಕರ್ಸ್ ಮೀಟಿಂಗ್ ಆಗಿಲ್ಲ. MSME ಎಲ್ಲ ಬಹಳಷ್ಟು ಅದರದಾಗಿರ್ತಾವ, ಇವೆಲ್ಲ ಆಗ್ಬೇಕು. ಅದಕ್ಕೆ ಏನಾದ್ರು ನಾವು ಅವರಿಗೆ ಎಚ್ಚರ ಕೊಡ್ತೀವಿ, ಇಂಥ ನಡೆಯಲ್ಲ, ನಾವು ಇದನ್ನು ಕಂಡಮ್ ಮಾಡ್ತೇವೆ, ಹಿಂಗಾಗಬಾರ್ದು. ಇವತ್ತು ಆನ್ಲೈನ್ ಇವತ್ತು ತಮ್ಮ ITBT ಮಿನಿಸ್ಟರ್ ಅವರು ತಮ್ಮ ಸರ್ಕಾರನ ತಮ್ಮ ಇಲಾಖೆ ITBT ಅದನ್ನ ಯೂಸ್ ಮಾಡಿ ಅವರು ಮೀಟಿಂಗ್ ಮಾಡ್ಲಿಕ್ಕಾಗಲಿಲ್ಲ ಸರಿ. ಕಮ್ಯುನಿಕೇಶನ್ ಕಾಂಟ್ಯಾಕ್ಟ್ಸ್ ಮಾತುಕೊಡೋದಿಲ್ಲ. ಮತ್ತೆ ಮೀಟಿಂಗ್ 15 ಡೇಸ್ ಮೊದಲು ಅಜೆಂಡಾ ಕೊಡಬೇಕು, 15 ದಿವಸ ಮೊದಲು ಅಜೆಂಡಾ ಕೊಡಬೇಕು. ತರಾತುರಿಯಲ್ಲಿ ಲಾಸ್ಟ್ ಅಜೆಂಡಾ ಕೊಡೋದು ಯಾರಿಗೆ ಪ್ರಿಪೇರ್ ಆಗ್ಬಾರ್ದು. ಇವ್ರಿಗೆ ನಿಮಗೆ ಯಾವ್ದು ಅಜೆಂಡಾ ಒಂದೇ ಇಲ್ಲ ಅಜೆಂಡಾ. ಅದಕ್ಕೆ ಈ ಸರ್ಕಾರ ಪೂರ್ತಿ ನಮಗ್ ಗ್ರಾಂಟೆಡ್ ಅಂತ ತಿಳ್ಕೊಳಿಕತ್ತಾರ, ಗುಲ್ಬರ್ಗವರಿಗೆ ಏನ್ ಮಾಡೋದು ನಡೀತದೆ ಅಂತ ತಿಳ್ಕೊಳಿಕತ್ತಾರ, ಇವ್ರಿಗೆ ಯಾರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ತಿಳ್ಕೊಳಿಕತ್ತಾರ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಸಫಿಷಿಯಂಟ್ ಟೈಮ್ ಕೊಟ್ಟಿವಿ. 1 ವರ್ಷ 6 ತಿಂಗಳು ಟೈಮ್ ಕೊಟ್ಟಿವಿ. ಕೆಲಸ ಆಗ್ತಾ ಇಲ್ಲ, ನಾವು ಸುಮ್ಮನೆ ಕೊಡಲ್ಲ. ಇದರ ಮೇಲೆ ಏನೇನು ಮಾಡೋದು ಒಂದು ರಣನೀತಿ ತಯಾರು ಮಾಡ್ತೇವೆ. ಧನ್ಯವಾದಗಳು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.